ಇವತ್ತಿನ ವಿಡಿಯೋಲಿ ನಾನು ಎಲ್ಬೋ ಲೆಂತ್ ಸ್ಲೀವ್ಸ್ ಅಂದರೆ 11 ಇಂಚ್ ಉದ್ದದ ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಲೈನಿಂಗ್ನ 4 ಲೇಯರ್ ಬರೋ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಪೂರ್ತಿ ಕ್ಲೋಸ್ ಆಗಿರೋ ಸೈಡ್ ಮೇಲ್ಗಡೆ ಇದೆ ಮತ್ತು ಓಪನ್ ಇರೋ ಸೈಡ್ ಕೆಳಗಡೆ ಇದೆ. ಈ ರೀತಿ ಇಟ್ಕೊಂಡು ಈ ಕಡೆ 4 ಲೇಯರ್ಗಳು ಒಂದೇ ಸಮ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದೇ ಸಮ ಇದ್ದರೆ ಓಕೆ, ಆದರೆ ಇಲ್ಲಿ ಒಂದೇ ಸಮ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ಅದನ್ನು ಕಟ್ ಮಾಡಿ ಸ್ಟ್ರೇಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡಿಕೊಂಡು ಸಮ ಮಾಡ್ಕೊಂಡ್ಮೇಲೆ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಅರ್ಧ ಇಂಚ್ ಹೋಗುತ್ತೆ ಮತ್ತು ಮೇಲ್ಗಡೆ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಅರ್ಧ ಇಂಚ್ ಹೋಗುತ್ತೆ. ಟೋಟಲ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡಿದ್ದೀನಿ. ಪ್ಲೇನ್ ಬ್ಲೌಸ್ ಆಗಿದ್ದರೆ 1.5 ಇಂಚಿಂದ 2 ಇಂಚ್ ತನಕ ಸ್ಟಿಚಿಂಗ್ ಮಾರ್ಜಿನ್ನ ತೊಗೋಬೇಕಾಗತ್ತೆ. ಈಗ ಇಲ್ಲಿಂದ ನಾನು ಡೈರೆಕ್ಟಾಗಿ ಸ್ಲೀವ್ಸ್ ರೆಡಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನ ತಗೋಬೇಕು. 11 ಇಂಚ್ ನನಗೆ ರೆಡಿ ಉದ್ದ ಬೇಕಾಗಿರೋದ್ರಿಂದ 11 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಡೌನಿಂಗ್ ನೋಡೋಣ. ಡೌನಿಂಗ್ 11 ಇಂಚ್ ಉದ್ದ ಆಗಿರೋದ್ರಿಂದ ಡೌನಿಂಗ್ನ ನಾನಿಲ್ಲಿ 3.5 ಇಂಚ್ ತಗೋತಾ ಇದ್ದೀನಿ. 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟ್ ಲೈನ್ ಹಾಕೋತೀನಿ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಫಸ್ಟ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಡಬೇಕು. ಇಲ್ಲಿಂದ ತೋಳಿನ ಉದ್ದ ರೆಡಿ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಡೌನಿಂಗ್ನ 3.5 ಇಂಚ್ನ ತಗೋಬೇಕು. ನೋಡಿ, ಈ ಲೈನಲ್ಲಿ ನಾನು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ ಮತ್ತು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀವಿ. 1.5 ಇಂಚ್ಗೆ ನಾನು ಫ್ರಂಟ್ ಶೇಪ್ನ ಜಾಯಿಂಟ್ ಮಾಡ್ಕೋತೀನಿ, 2 ಇಂಚ್ಗೆ ಬ್ಯಾಕ್ ಶೇಪ್ನ ಜಾಯಿಂಟ್ ಮಾಡ್ಕೋತೀನಿ. ಈಗ ಆರ್ಮೋಲ್ ರೌಂಡ್ನ ಮಾರ್ಕ್ ಮಾಡೋಣ. ಆರ್ಮೋಲ್ ರೌಂಡ್ ಏನಿದೆ ಇವ್ರದ್ದು 7.5 ಇಂಚ್ ಇದೆ. 7.5 ಇಂಚ್ನ ಈ ಪಾಯಿಂಟಿಂದ, ಈ ಲೈನಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಡೌನಿಂಗ್ಗೆ ಲೈನ್ ಹಾಕ್ಕೊಂಡಿದ್ವಲ್ಲ, ಈ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಫಸ್ಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿ. ಇಲ್ಲಿ 7.5 ಇಂಚಿದೆ, 7.5 ಇಂಚ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ನಾನು ಮಾರ್ಜಿನ್ ಅಂತ 2 ಇಂಚ್ನ ತೊಗೋತೀನಿ. ನೀವು 1.5 ಇಂಚಾರು ತೊಗೊಳ್ಳಿ, 2 ಇಂಚಾರು ತೊಗೊಳ್ಳಿ, ಎಷ್ಟು ಮಾರ್ಜಿನ್ ತೊಗೋತೀರಾ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಲೀವ್ಸ್ ಲೂಸ್ ಇವ್ರದ್ದು 4.5 ಇಂಚಿದೆ. ಆ 4.5 ಇಂಚ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೋತೀನಿ. ಮತ್ತು ನಾನು ಇಲ್ಲಿಂದ 2 ಇಂಚ್ ಮಾರ್ಜಿನ್ನ ತೊಗೋತೀನಿ. ಓಕೆನಾ? ಈ 2 ಪಾಯಿಂಟ್ಗಳನ್ನ ಫಸ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಆರ್ಮೋಲ್ ಶೇಪ್ ತೆಗಿಬೇಕು. ಫಸ್ಟ್ ನಾವು ಬ್ಯಾಕ್ ಶೇಪ್ನ ತೆಗೆಯೋಣ. ಬ್ಯಾಕ್ ಶೇಪ್ ತೆಗಿಯೋಕ್ಕೆ ನೋಡಿ, ಈ ಆರ್ಮೋಲ್ ರೌಂಡ್ ಮಾರ್ಕ್ ಮಾಡಿದ್ನಲ್ಲ, ಈ ಪಾಯಿಂಟಿಂದ ಈ 2 ಇಂಚ್ಗೆ ಮಾರ್ಕ್ ಮಾಡಿದ್ನಲ್ಲ, ಈ ಪಾಯಿಂಟ್ನ ಜಾಯಿನ್ ಮಾಡಬೇಕು. ನಿಮ್ಗೆ ಅಭ್ಯಾಸ ಇದ್ದರೆ ನೀವು ಫ್ರೀ ಹ್ಯಾಂಡ್ ಶೇಪ್ನ ಈ ರೀತಿ ಕೊಟ್ಕೊಬೋದು. ಇಲ್ಲ ನನಗೆ ಬರಲ್ಲ ಅನ್ನೋದಾದರೆ ಕರ್ವ್ ಸ್ಕೇಲ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಆರ್ಮೋಲ್ ಶೇಪ್ನ ತೆಗಿಬೋದು. ಈ ರೀತಿ ಬ್ಯಾಕ್ ಶೇಪ್ನ ತೆಗೆದ್ಮೇಲೆ ಇನ್ನೂ ಒಂದು ಶೇಪ್ನ ತೆಗಿಬೇಕು, ಅದು ಫ್ರಂಟ್ ಶೇಪ್. ಆ ಶೇಪ್ನ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಆ ಪಾಯಿಂಟ್ಗೆ ಜಾಯಿನ್ ಮಾಡ್ಕೋಬೇಕು. ಈ ರೀತಿ 2 ಶೇಪ್ಗಳನ್ನ ಮಾರ್ಕ್ ಮಾಡಿ ಆದಮೇಲೆ ನೀವು ಆರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ. ಈ ಆರ್ಮೋಲ್ ರೌಂಡು 7.5 ಇಂಚ್ ಅಲ್ವಾ, ಈ 7.5 ಇಂಚು ಈ ಶೇಪ್ಗೆ ಬಂದರೆ ನಾವು ಶೇಪ್ ತೆಗೆದಿರೋದು ಕರೆಕ್ಟಾಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು 7.5 ಇಂಚೇ ಬಂದಿದೆ, ಅಂದರೆ ನಾನು ಶೇಪ್ ತೆಗೆದಿರೋದು ಕರೆಕ್ಟಾಗಿದೆ ಅಂತ. ಈಗ ಫ್ರಂಟ್ ಶೇಪ್ನು ಕೂಡ ಮೆಷರ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಇಂಚ್ನ ಬಿಟ್ಟು ಮೆಷರ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಅರ್ಧ ಇಂಚ್ ಬಿಟ್ಟು ಸ್ಟಿಚ್ ಹಾಕೋದಲ್ವಾ. ಸೊ ಅರ್ಧ ಇಂಚ್ ಬಿಟ್ಟು ಚೆಕ್ ಮಾಡಿ. ಕರೆಕ್ಟಾಗಿ ಇದು ಕೂಡ 7.5 ಇಂಚ್ ಬಂತು ಅಂದರೆ ನಾನು ತೆಗೆದಿರೋ ಶೇಪ್ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಮೆಷರ್ಮೆಂಟ್ ಇದೆ. ಅದೇನಪ್ಪ ಅಂದರೆ ಬೈಸೆಪ್ಸ್ ಮೆಷರ್ಮೆಂಟ್. ಏನಪ್ಪ ಅಂದರೆ, ಈಗ ನಾವು ರೆಡಿ ಲೆಂತ್ ಎಷ್ಟು ಉದ್ದ ತಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಸ್ಲೀವ್ಸ್ ರೌಂಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಅಂದರೆ ಸ್ಲೀವ್ಸ್ದು ಒಂದು 5-6 ಇಂಚ್ ತನಕ ನೋಡಿಕೊಂಡು 5-6 ಇಂಚ್ ಬರೋಷ್ಟು
ಲೆಂತ್ನ ತಗೊಂಡು ಆ ಲೆಂತಲ್ಲಿ ನಮ್ಮ ತೋಳಿನ ರೌಂಡ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಈ ಮೆಷರ್ಮೆಂಟ್ನ ತಗೊಂಡು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿದ್ರೆ ಏನು ಯೂಸ್ ಅಂತಲೂ ನಾನು ಹೇಳ್ತೀನಿ. ಈಗ ನೋಡಿ, ಒಂದು 6.5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ತೀನಿ. ಈ 6.5 ಇಂಚ್ಗೆ ಇವ್ರದ್ದು ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಾದರೆ ಒಂದು 4.75 ಇಂಚಿಂದ 5 ಇಂಚ್ ತನಕ ಬರುತ್ತೆ. ಇದನ್ನು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಷ್ಟು ಕಡಿಮೆ ಬಂತು. ಇದನ್ನು ಮಾರ್ಕ್ ಮಾಡಿಕೊಂಡು ನಾವು ಈ ಆರ್ಮೋಲ್ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ಈ ಮಾರ್ಕ್ಗೆ ಜಾಯಿನ್ ಮಾಡ್ಕೊಬೇಕು. ಈ ರೀತಿ ಜಾಯಿನ್ ಮಾಡ್ಕೋತಾ ಈ ಮಾರ್ಕ್ನ ನಾವು ಸ್ಲೀವ್ಸ್ ರೌಂಡ್ಗೆ ಸೇರಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ನೀವು ಎಷ್ಟು ಬಂತು ಅಂತ. ನಾವು ಇದೇ ರೀತಿ ಸ್ಟ್ರೇಟಾಗಿ ಸ್ಲೀವ್ಸ್ನ ಜಾಯಿನ್ ಮಾಡಿಕೊಂಡ್ರೆ ಈ ಎಲ್ಬೋ ಲೆಂತ್ ಸ್ಲೀವ್ಸ್ ಏನಿರುತ್ತೆ ಸ್ವಲ್ಪ ಉದ್ದ ಇರುತ್ತಲ್ವಾ, ನಮ್ಮ ತೋಳ ಹತ್ರ ಸ್ಲೀವ್ಸ್ ರೌಂಡ್ ಹತ್ರ ಕರೆಕ್ಟಾಗಿರುತ್ತೆ, ಆರ್ಮೋಲ್ ಹತ್ರನೂ ಕರೆಕ್ಟಾಗಿರುತ್ತೆ. ಬಟ್ ಇಲ್ಲಿ ಲೂಸಿಂಗ್ ಬರೋ ಚಾನ್ಸಸ್ ಇರುತ್ತೆ. ಈ ಲೂಸಿಂಗ್ನ ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಬೈಸೆಪ್ಸ್ ಮೆಷರ್ಮೆಂಟ್ ಅಂದರೆ ಒಂದು ಸ್ಲೀವ್ಸದ ಲೆಂತ್ ಏನಿರುತ್ತೆ ಅದರಲ್ಲಿ ಅರ್ಧದಷ್ಟು ಸ್ಲೀವ್ಸ್ ರೌಂಡ್ ಎಷ್ಟು ಬರುತ್ತೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅಲ್ಲಿ ನಾವು ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಸ್ಟಿಚ್ನ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಇಷ್ಟು ಬಟ್ಟೆ ಕಡಿಮೆ ಆಗಿ ಲೂಸಿಂಗ್ ಅನ್ನೋದು ಅವಾಯ್ಡ್ ಆಗುತ್ತೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಎಲ್ಬೋ ಲೆಂತ್ ಸ್ಲೀವ್ಸ್ ಕಟಿಂಗ್ ಮಾಡುವಾಗ ಇದು ಇಂಪಾರ್ಟೆಂಟ್ ಪಾಯಿಂಟ್. ಈ ರೀತಿ ಮಾಡಿದ್ರೆ ಸ್ಲೀವ್ಸ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಸ್ಲೀವ್ಸ್ ಡ್ರಾಫ್ಟಿಂಗ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ನಾನು ಇನ್ನೂ ಒಂದ್ಸಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಫಸ್ಟು ನಾವು ಈ ಕಡೆ ಸ್ಲೀವ್ಸ್ದು ಬಟ್ಟೆ 4 ಲೇಯರ್ ಸಮ ಇಲ್ಲದೆ ಇರೋ ಕಾರಣ ಅದನ್ನು ಕಟ್ ಮಾಡಿ ತೆಕ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ರೆಡಿ ಸ್ಲೀವ್ಸ್ ಲೆಂತ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇದು 11 ಇಂಚು ಆಗಿರೋದ್ರಿಂದ ನಾನು 3.5 ಇಂಚ್ ಡೌನಿಂಗ್ನ ಕೊಟ್ಟಿದ್ದೀನಿ. 3.5 ಇಂಚ್ ಡೌನಿಂಗ್ನ ಕೊಟ್ಟ ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ಆರ್ಮೋಲ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 7.5 ಇಂಚ್ ಇದೆ. ಮತ್ತು ಸ್ಲೀವ್ಸ್ ರೌಂಡ್ ಇಲ್ಲಿ 4.5 ಇಂಚ್ ಬರುತ್ತೆ. ಮತ್ತು ನಾನೀಗ ಈ ಪಾಯಿಂಟಿಂದ ಇಲ್ಲಿ ಈ ಲೈನಲ್ಲಿ 1.5 ಇಂಚ್ಗೊಂದು 2 ಇಂಚ್ಗೊಂದು ಮಾರ್ಕ್ ಮಾಡಿದ್ನಲ್ವ, ಈ ಪಾಯಿಂಟಿಂದ ಬ್ಯಾಕ್ ಶೇಪ್ನ ತೆಗೆಯುವಾಗ 2 ಇಂಚ್ ಮಾರ್ಕ್ಗೆ ಜಾಯಿನ್ ಮಾಡಿಕೊಂಡೆ. ಫ್ರಂಟ್ ಶೇಪ್ ತೆಗೆಯುವಾಗ 1.5 ಇಂಚ್ ಮಾರ್ಕ್ಗೆ ಜಾಯಿನ್ ಮಾಡಿಕೊಂಡೆ. 2 ಶೇಪ್ನ ತೆಗೆದ ನಂತರ ನಾವು ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬರುತ್ತಾ ಅಂತ ಆ ಶೇಪ್ನ ಮೆಷರ್ ಮಾಡಿಕೊಂಡು ಚೆಕ್ ಮಾಡಿದ್ವಿ. ಅದು ಕೂಡ ಕರೆಕ್ಟಾಗಿ ಬಂದಿದೆ. ಬಂದ ಮೇಲೆ ಈ ಬೈಸೆಪ್ಸ್ ರೌಂಡ್ ಏನಿರುತ್ತೆ ಇದನ್ನು ನಾವು ಮೆಷರ್ ಮಾಡಿಕೊಂಡು ಒಂದು ಮಾರ್ಕ್ನ ಹಾಕಿ ಆ ಮಾರ್ಕ್ಗೆ ನಾವು ಆರ್ಮೋಲ್ ರೌಂಡ್ ಮಾರ್ಕ್ ಹಾಕಿದ್ವಲ್ವ ಅಲ್ಲಿಂದ ಸ್ಲೀವ್ಸ್ ರೌಂಡ್ನ ಈ ರೀತಿ ಜಾಯಿನ್ ಮಾಡ್ಕೊಬೇಕು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 7 ಇಂಚ್ 8 ಇಂಚ್ ಸ್ಲೀವ್ಸ್ ಲೆಂತ್ ಸ್ಲೀವ್ಸ್ನು ಕೂಡ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋ ಬೇಕಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.